ಇವತ್ತು ಸಂಡೇ, ಲಾಸ್ಟ್ ಡೇ ಇನ್ ಬ್ಯಾಂಗ್ಳೂರ್. ವೆರಿ ಸ್ಯಾಡ್. ಇವತ್ತು ಸಾಯಂಕಾಲ 4 ಗಂಟೆ ಟ್ರೈನ್ ಉಂಟು, ಅಲ್ಲಿಂದ ಮನೆಗೆ ಹೊರಡಬೇಕು. ಆದರೆ ಇವತ್ತು ಸಂಡೇ ಆದದಕ್ಕೆ ಒಳ್ಳೆಯದಾಯಿತು. ನಾವು ಈಗ ಸಂಡೇ ಬಜಾರಿಗೆ ಹೋಗ್ತಿದ್ದೇವೆ. ನಮ್ಮ ಉಡುಪಿ ಸೈಡೆಲ್ಲ ನಾವು ಬಾಂಬೆ ಬಜಾರ್, ಆಮೇಲೆ ನಾರ್ಮಲಿ ಸಂತೆಗಟ್ಟೆಯಲ್ಲೆಲ್ಲ ಸಂತೆ ಎಲ್ಲ ನೋಡಿದ್ದೇವೆ, ಮೇಳ ಎಲ್ಲ ಆಗ್ತದೆ. ಆದರೆ ಯಾವತ್ತು ನಾವು ಸಂಡೇ ಬಜಾರ್, ಈ ಶೋರ್ ಬಜಾರ್ ಅನ್ನುವಂಥದ್ದನ್ನು ನೋಡಲೇ ಇಲ್ಲ. ನಾವಿವತ್ತು ಅಲ್ಲಿಗೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೇವೆ, ಸಂಡೇ ಬಜಾರಿಗೆ. ಎಂತೆಂಥ ಮಹಾ ಕವಿಗಳೆಲ್ಲ ಇದ್ದಾರೆ ನೋಡಿ ನಮ್ಮ ದೇಶದಲ್ಲಿ. ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇವೆ. ತುಂಬ ಹೊತ್ತಾಯಿತು, ಆದರೂ ಸಹ ಬಸ್ ಏನು ಸಿಗ್ತಾ ಇಲ್ಲ. ಅದಕ್ಕೆ ಇವಳು ರೀಲ್ಸ್ ನೋಡ್ತಾ ನಿಂತ್ಕೊಂಡಿದ್ದಾರೆ, ರೀಲ್ಸು. ನಾವೀಗ ಯಶವಂತಪುರ ಬಸ್ ಸ್ಟಾಪಿಗೆ ಬಂದಿದ್ದೇವೆ. ಈ ಬಸ್ ಸ್ಟ್ಯಾಂಡಿನ ಮೇಲ್ಗಡೆ ಪಬ್ಲಿಕ್ TV ಸ್ಟುಡಿಯೋ ಇರೋದಂತೆ ನಮಗೆ ನಮ್ಮ ಅಂಕಲ್ ಹೇಳಿದರು. ಯಶವಂತಪುರ ಬಸ್ ಸ್ಟ್ಯಾಂಡ್ ಮೇಲೆ, ಯಶವಂತಪುರ ಬಸ್ ಸ್ಟ್ಯಾಂಡ್ ಇದು, ಇದರ ಮೇಲೆ ರಂಗಣ್ಣಂದು ಪಬ್ಲಿಕ್ TV ಸ್ಟೇಷನ್ ಇದು. ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ನೋಡಿ ಇದು. ನಾವಿವತ್ತು ಚಿಕ್ಕಪೇಟೆಗೆ ಹೋಗುವಾಗೆ ಕಾಣ್ತಾ ಇಲ್ಲ. ನಾವು ಫಸ್ಟಿಗೆ ಮೆಜೆಸ್ಟಿಕ್ಕಿಗೆ ಬಂದು ಈಗ ಚಿಕ್ಕಪೇಟೆ ಬಸ್ ಹತ್ತಿದ್ದೇವೆ. 2 ಗಂಟೆಗೆ ಟ್ರೈನ್ ಬರ್ತದಂತೆ. ಟ್ರೈನ್ ಕ್ಯಾಚ್ ಮಾಡಬೇಕಿನ್ನು. ಲಗೇಜ್ ಎಲ್ಲ ಇನ್ನು ರೂಮಲ್ಲಿ ಉಂಟು. ಸಂಡೇ ಬಜಾರ್ ಚಿಕ್ಕಪೇಟೆ ಅಲ್ಲ, ಚಿಕ್ಕಪೇಟೆ ಸಂಡೇ ಬಜಾರ್. ಭಾನುವಾರ ಮಾತ್ರ ಇರೋದು, ಭಾನುವಾರ ಮಾತ್ರ. ಚಿಕ್ಕಪೇಟೆ ಅಲ್ಲ, ಅದು ಸಂಡೇ ಬಜಾರ್. ನಾವು ಮಾರ್ಕೆಟಿಗೆ ಬಂದದ್ದ ಹೊಳೆಗೆ ಬಂದದ್ದ ಅಂತೇಳಿ ಗೊತ್ತಾಗ್ತಿಲ್ಲ. ನನಗೆ ಬೇರ್ ಗ್ರಿಲ್ಸ್ ಥರ ಅನುಭವ ಆಗ್ತಾ ಉಂಟು. ಸಣ್ಣ ಮಳೆ ಬಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಹೊಳೆ ಆಗ್ತದೆ. ಫುಲ್ಲು ಹೊಳೆ ಆಗಿದೆ ನೋಡಿ. ಬಸ್ಸೆಲ್ಲ ಹೊಳೆ ಮಧ್ಯೆ ಹೋಗ್ತಾ ಉಂಟು. ಇನ್ನಿಲ್ಲಿ ಬಸ್ ಹಾಕೋದಲ್ಲ, ಚಂದ ಮಾಡಿ ಒಂದು ದೋಣಿ ಹಾಕಿದ್ರು ಒಳ್ಳೇದು. ಇದು ಸಂಡೇ ಮಾರ್ಕೆಟ್ ಇದೆ ಅವಸ್ಥೆ ನೋಡಿ, ಹೀಗೆ ಉಂಟು. ಇದು ಇಲ್ಲಿನ ಅವಸ್ಥೆ ನೋಡಿ. ವಾವ್, ಎಸ್ಥೆಟಿಕ್ಸ್ ವಿಡಿಯೋ ಬರ್ತಾ ಉಂಟು ಮಳೆಗೆ. ಗೊಚ್ಚೆ ನೀರಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ ನಾವು. ಟಾಪ್ 250 ರೂಪಾಯಿಗ ಎಷ್ಟು ಹುಡುಕಿದ್ರು ಒಂದೇ ಒಂದು ಸೀರೆಗೂ ಸಿಕ್ತಿಲ್ಲ. ನಮಗೆ 5 ರೂಪಾಯಿ ಕಮ್ಮಿ ಮಾಡಲಿಲ್ಲ. 3 ಸೀರೆ ತಗೊಂಡೆ, 5 ರೂಪಾಯಿ ಕಮ್ಮಿ ಮಾಡಲಿಲ್ಲ. ನನ್ನ ತಂಗಿ ಸೀರೆ ಶಾಪಿಂಗ್ ಮಾಡ್ತಿದ್ದಾಳೆ. ಸೀರೆ ಶಾಪಿಂಗ್ ಮಾಡಿ ಈಗ ನಾವು ಸಂಡೇ ಬಜಾರಿಗೆ ಹೋಗ್ತಿದ್ದೇವೆ. ಈಗ ನಾವು ಸಿಟಿ ಬಜಾರಿಂದ ಈಗ ಸಂಡೇ ಬಜಾರಿಗೆ ಹೋಗುದು. ಸಂಡೇ ಬಜಾರಿಗೆ ಇಲ್ಲ ಮುಂದೆ ಹೋಗ್ಬೇಕಂತೆ. ಇವಳಿಲ್ಲೇ 3 ಸೀರೆ ತಗೊಂಡಾಯ್ತು. ಆದರೂ ವರ್ತ್ ಪ್ರೈಸ್. ಇಲ್ಲಿ ನೋಡಿ, ಇಲ್ಲಿ ಗಾಡಿ ಎತ್ತುಂಟು. ಗಾಡಿ ಎತ್ತು ಬಣ್ಣ ಎಲ್ಲ ಹಚ್ಚಿದ್ದಾರೆ. ಅಲ್ಲೊಂದು ಗಾಡಿ ಎತ್ತುಂಟು. ನಾವು ಲೈಫಲ್ಲಿ ಸುಮಾರು ನೋಡ್ದಿದ್ದಂಥ ಕೆಲವೆಲ್ಲ ವಿಷಯಗಳನ್ನು, ನಾವು ಸಾಹಿತ್ಯಗಳನ್ನು ಇಲ್ಲಿ ಇದರಲ್ಲಿ ನೋಡಿದ್ವಿ, ಬೆಂಗಳೂರಲ್ಲಿ ನೋಡಿದ್ವಿ. ಇಲ್ಲೊಂದು ಗಾಡಿ ಎತ್ತಿದೆ, ಗಂಧ ಹಚ್ಕೊಂಡು. ಆಯಿತು ಗಾಯ್ಸ್, ಇಷ್ಟು ಒಂದು ಸುಂದರವಾಗಿರುವ ಯುವಕನನ್ನು ಈ ರೀತಿ ಹೇಳುವುದು ತಪ್ಪು. ಕಮೆಂಟ್ಸ್ನಲ್ಲಿ ತಿಳಿಸಿ. ಜಸ್ಟಿಸ್ ಫಾರ್ ಗಾಡಿ ಎತ್ತು. ಆಗ ಇದ್ದದ್ದೇ ರಶ್ ಅಂತೇಳಿ ಕಾಣ್ತದೆ ಗೆಳೆಯರೇ. ಇಲ್ಲಿ ಒಂದು ಬ್ಯಾಂಗಲ್ಸ್ ಮತ್ತೆ ಕಿವಿ ಒಲೆಯದ್ದು ಪ್ಲಾಸ್ಟಿಕ್ ಇದೆಲ್ಲ ಸಿಗ್ತಾ ಉಂಟು. ಅಲ್ಲಿಗೆ ಹೆಣ್ಣುಗಳನ್ನು ಬೆಲ್ಲದೆಡೆಗೆ ಇರುವೆಯು ಕೊಂಡೊಯ್ದಂತೆ ನಮ್ಮನ್ನು ಹೆಣ್ಣುಗಳು ಕೊಂಡೊಯ್ತಾರೆ. ಇಲ್ಲಿ A to Z ಎಲ್ಲ ಐಟಮ್ಸ್ ಉಂಟು ಗೆಳೆಯರೇ. ಆದ್ರೆ ಏನ್ ಮಾಡುವ ಹೇಳಿ, ಎಲ್ಲ ಹಾಗೆ ಮಳೆಯ ಕಾರಣದಿಂದಾಗಿ ಮುಚ್ಚಿದ್ದಾರೆ. ಇವತ್ತು ಮಳೆ ಬರಬಾರ್ದಿತ್ತು. ತುಂಬಾ ಬೇಜಾರಿನ ಸಂಗತಿ. ಇವತ್ತು ಮಳೆ ಬರ್ದೇ ಇದ್ದಿದ್ರೆ ನಮ್ಗೆ ಇನ್ನೂ ಒಳ್ಳೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತಿತ್ತು.
ಟೆಂಪರ್ ಗ್ಲಾಸ್ ಹಾಕ್ಸ್ತಿದೆ. ನನ್ನ ತಂಗಿಗೊಂದು ಟೆಂಪರ್ ಗ್ಲಾಸ್ ಹಾಕ್ಸಿದೆ ಈಗ. ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ನನ್ನ ತಂಗಿಯ ಫೋನಿಗೆ ಒಂದು ಟೆಂಪರ್ ಗ್ಲಾಸ್ ಹಾಕ್ಸಿದೆ ಈಗ. ಗೈಸ್ ಏನು ಚೀಪ್ ಇಲ್ಲ 100 ರೂಪೀಸ್ ಕರೆಕ್ಟ್ ಆಗಿದೆ. 100 ರೂಪೀಸ್ ಕರೆಕ್ಟ್ ಉಂಟು, ಆದರೆ ನಮ್ಮ ಕಡೆ ಬಂದಿದ್ರೆ ಗ್ಯಾರಂಟಿ 150 ರೂಪೀಸ್ ಆಗ್ತಿತ್ತು. 100 ಒಳ್ಳೆ ಕ್ವಾಲಿಟಿಯದ್ದು ಒಂದು ಕೇಸ್, ಒಳ್ಳೆ ಕ್ವಾಲಿಟಿಯದ್ದೊಂದು ಟೆಂಪರ್ ಗ್ಲಾಸ್ ಹಾಕ್ಸಿದ್ವಿ. ಕೇಸ್ ನಂಗೆ ಅಷ್ಟು ಒಳ್ಳೆ ಕಾಣಿಲ್ಲ, ಕ್ಯಾಮ್ರಾದಲ್ಲಿ ಕಾಣ್ಬೋದು, ಬಟ್ ನನ್ನ ಫೋನ್ ಅದು ರಿಯಲ್ ಬ್ಯಾಕ್ಗ್ರೌಂಡ್ ತುಂಬ ಚಂದ ಉಂಟು. ಕೇಸ್ ಅದು ಬಾಯ್ಸ್ ಫಾರ್ ಎವರ್, ಬಾಯ್ಸಿಗೆ ಮಾತ್ರ ಚಂದ ಕಾಣೋದು ಕೇಸ್ ಎಲ್ಲ ಕಾಣೋದು. ಚಪ್ರಿ ಕೇಸ್. ಹುಡುಗಿಯರದ್ದು ಎಂತ ತಗೊಂಡು ಮುಗಿದ್ರು 4 ಸೆಟ್ ಕ್ಲಿಪ್ ಇದ್ರು. ಮತ್ತೆ ಕ್ಲಿಪ್ಪಿನ ಅಂಗಡಿ, ಓಲೆ ಅಂಗಡಿ ನೋಡಿದ್ರೆ ಪ್ಲಾಸ್ಟಿಕ್ ಕ್ಲಿಪ್ನ ತಗೊಳ್ಳೇಬೇಕು. ಅವ್ರಿಗೆ ತಗೊಳ್ದಿದ್ರು ನೋಡ್ಲೇಬೇಕು. ಒಂದು 15-20 ಸರ್ತಿ 15-20 ಕ್ಲಿಪ್ ನೋಡ್ತಾಳೆ, ಮತ್ತೊಂದು ತಗೊಳ್ಳೋದು ಇಲ್ಲ. ಈ ಪಿಂಕ್ ಉಂಟು, ಇನ್ನೊಂದು ಪರ್ಪಲ್ ಉಂಟು. ಎಲ್ಲರೂ ಹೇಳೋದು ಹಾಗೆ, ಇದೇ ತರದ್ದು ಬೇರೆ ಕಲರ್, ಇದೇ ಕಲರ್ ಬೇರೆ ತರದ್ದು. ಅವ್ರಿಗೆ ಚಾಯ್ಸೇ ಸಿಗುದೇ ಇಲ್ಲ ಎಲ್ಲೂ. ಮಾತಾಡಿ. ಇದೇನಿದು ಗೆಳೆಯರಿ, ಜನವೋ ಅನ್ನೋ ಹಾಗೆ ಉಂಟು. ಮೆಟೀರಿಯಲ್ ಹೆಂಗಿತ್ತ? ಸೇಮಾ? ಮೆಟೀರಿಯಲ್ ಕಂಫರ್ಟೇಬಲ್ ಉಂಟು. ಸೇಮಾ ಅದ್ರ ಥರನೆಯಾ? ಅದ್ರ ಥರನೇ ಅಲ್ಲ, ಅದ್ರ ಸ್ವಲ್ಪ ಮ್ಯಾಲ್ ಕೆಳಗಾಯ್ತು. ನಿಂಗೆ ವರ್ಷ ಎಷ್ಟು ಮಗ? ಇಲ್ಲಿ ಮಿಸ್ಟೇಕ್ ಆಗ್ತಾ ಉಂಟು ಗಾಯ್ಸ್. ಇಲ್ಲಿ ಟೆಕ್ನಿಕಲ್ ಇಶ್ಯೂ ಬರ್ತುಂಟು ಗಾಯ್ಸ್. ನೋಡಿದಷ್ಟು ಮಾರ್ಕೆಟ್ ಮುಗಿತಾನೆ ಇಲ್ಲ ಫ್ರೆಂಡ್ಸ್, ಎಂತ ಮಾಡೋದು ಹೇಳಿ ಗೆಳೆಯರಿ. ಎಲ್ಲ ಆಫ್ ಬ್ರ್ಯಾಂಡ್ ಐಟಮ್ ಸಿಗ್ತಾ ಉಂಟು. ಈಗ ಯಾವನೊಬ್ಬ 1,000 ರೂಪಾಯಿಗೆ ನಮಗೆ ಆ್ಯಪಲ್ ಏರ್ಪೋರ್ಟ್ಸ್ ಎಲ್ಲ ಮಾರ್ತಿದ್ದಾರೆ. ಇಲ್ಲಿ ಬ್ರ್ಯಾಂಡೆಡ್ ಕೋಟ್ಸ್ ಎಲ್ಲ 150 ರೂಪಾಯಿ 200 ರೂಪಾಯಿಗೆ ಸಿಗ್ತಾ ಉಂಟು. ನಮಗೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡುದು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅಂತೂ ನಮ್ಮದು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗೀತು, ಎಲ್ಲ ಪರ್ಚೇಸ್ ಎಲ್ಲ ಮುಗೀತು. ಈಗ ನಾವು ವಾಪಸ್ ಮೆಟ್ರೋ ಹಿಡಿದು ರೈಲ್ವೆ ಸ್ಟೇಷನಿಗೆ ಹೊರಡಬೇಕು. ಇಲ್ಲಿಗ ಫುಲ್ ಕಾಮನ್ ಆಗಿ ಹೋಗಿದೆ, ಒಂದೇ ದಿನ ಮೆಟ್ರೋದಲ್ಲಿ ತಿರುಗಿ ಮೆಟ್ರೋ ಫುಲ್ ಕಾಮನ್ ಆಗಿ ಹೋಗಿದೆ ನಮಗೆ. ಈಗ ಮೆಟ್ರೋ ಎಲ್ಲ ನೋಡಿದ್ರೆ ಅಷ್ಟು ಏನು ಅನ್ಸಲ್ಲ. ಒಂದು ಸರ್ತಿ ಮೊನ್ನೆ ಮಾತ್ರ ಫಸ್ಟಿಗೆ ಹೋಗುವಾಗ ಒಂದು ಸರ್ತಿ ಭಾರಿ ಖುಷಿಯಾಗಿತ್ತು, ಎಕ್ಸೈಟ್ಮೆಂಟಲ್ಲಿ ಹೋಗಿದ್ವಿ. ಇವತ್ತು ಮೆಟ್ರೋದಲ್ಲಿ ಹೋಗುದಲ್ಲ ಅಂತೇಳಿ ಹೇಳಿ ಆಗುಂಟು ಮನಸ್ಸು. ಆದರೂ ಇನ್ನು ಮೆಟ್ರೋ ಹಿಡಿದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. 4:30-5 ಗಂಟೆ ಒಳಗಡೆ ರೈಲ್ವೆ ಸ್ಟೇಷನ್ ಮುಟ್ಟಿದ್ರೆ ಫಾಸ್ಟಾಗಿ ಹೋಗ್ಬೋದು. ನಮಗೆ ಟ್ರೈನಲ್ಲಿ ಸೀಟ್ಸ್ ಸಿಗ್ತದೆ. 100, 200, 150, 175 ಅನ್ಕೊಂಡು ಎಲ್ಲ ದುಡ್ಡು ಖಾಲಿ ಆಯಿತು. 4,000 ಹೋಯ್ತು ಎಲ್ಲ. ನಾವು ಪಟಾಕಿ ತಗೊಂಡು ವೇಸ್ಟ್ ಆಗ್ತದೆ ಅಂತೇಳಿ ಎಣಿಸ್ಕೊಂಡ್ರೆ ನಮ್ದು ಐಟಮ್ ತಗೊಂಡೆ ಪೂರ ವೇಸ್ಟ್ ಆಗಿ ಹೋಯ್ತು ದುಡ್ಡೆಲ್ಲ. ಅಡ್ಡಿಲ್ಲ, ಆದರೂ ವರ್ತ್ ಉಂಟ ಇಲ್ಲ? ಬರ್ತಿತ್ತು. ನಂಗಂತೂ ಸೀರೆ ತುಂಬ ಇಷ್ಟ ಆಯ್ತು. ಗೆಳೆಯರಿ ಎಂತ ಮಾಡುದು ಗೆಳೆಯರಿ, ಎಂತ ಜನರಿ, ಫುಲ್ ಖರ್ಚಾಗಿದೆ ಗೆಳೆಯರಿ. ಇಲ್ಲಿ ಬಾಳೆಹಣ್ಣು ಉಂಟು, ಬೇಕಾ ಗೆಳೆಯರಿ? ಇನ್ನು ನಾವು ಈಗ ಫೈನಲಿ ನಾವು ಈಗ ಒಂದೇ ನಡ್ಕೊಂಡು ಇಲ್ಲಿದ್ರೆ ಮೆಟ್ರೋ ಮೂಲಕ ರೈಲ್ವೆ ಸ್ಟೇಷನ್ಗೆ ಹೋಗೋದು. ಯಾವ ರೈಲ್ವೆ ಸ್ಟೇಷನ್? ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್, ಬೆಂಗಳೂರು ಸಿಟಿ. ಇಂಥ ಮಾರ್ಕೆಟಲ್ಲಿ ನಮ್ಮಂಥವ್ರು ಹುಡುಕೋದು ತುಂಬ ಸುಲಭ. ಯಾಕಂದರೆ ನಾವೆಲ್ಲ ಘಟದ ಗಜನ ಚಿಕ್ಕ ಪುಟಾಣಿಗಳು. ಆದ್ದರಿಂದ ಎಲ್ಲರೂ ಒಂದು 6 ಅಡಿ 7 ಅಡಿ 6.5 ಅಡಿ ಹಾಗೆ ಇದ್ದೇವೆ ನಾವೆಲ್ಲ, ಇನ್ಕ್ಲೂಡಿಂಗ್ ಮೀ. ಸೊ ನಮ್ಮನ್ನೆಲ್ಲ ಹುಡುಕೋದೇನು ಭಾರಿ ಕಷ್ಟ ಇಲ್ಲ. ಎಷ್ಟೇ ಜನ ಇದ್ರು ಎದ್ದು ಕಾಣ್ತೀವಿ ಅಲ್ಲ, ಎಷ್ಟೇ ಜನ ಇದ್ರೂ ಎದ್ದು ಕಾಣ್ತೀವಿ. ಗೈಸ್, ಇದು ಕೊಡೆ ಉಂಟಲ್ಲ, ಈ ಕೊಡೆ ನೋಡ್ಬೋದು, ತುಂಬ ಚೆಂದ ಉಂಟು, ಕಲರ್ ಚೆಂದ ಉಂಟು. ಕೊಡೆ ತಗೊಂಡು ಅರ್ಧ ಗಂಟೆಗೆ ಕಟ್ಟಾಗಿ ಹೋಯ್ತು. ಎಂತ ಮಾಡೋದು, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕಲರ್ ತುಂಬ ಪ್ರಿಟಿ ಉಂಟು. ನನ್ನ ಫೋನ್ ಜೊತೆ ಮ್ಯಾಚ್ ಆಗ್ತದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇನ್ನೆಲ್ಲ ಸ್ವಲ್ಪ ಪ್ರೀಮಿಯಂ ಶಾಪ್ಸೇ ಇರುವಂಥದ್ದು. ಇನ್ನೆಲ್ಲ ಕಮ್ಮಿ ಐಟಮ್ ಮುಗೀತು. ಇನ್ನು ನಾವು ಸ್ಕೂಟಿಯನ್ನು ಬುಲೆಟ್ ರೇಂಜಿಗೆ ಬಿಡ್ತಾವನೆ.
ಜೂಪಿಟರಿಗೆ RX-100 ಇದ್ದು ಇಂಜಿನ್ ಹಾಕಿದ್ದಾರೆ. ಅದಕ್ಕೆ ಭಯಂಕರ ಡ್ರ ಶಬ್ದ ಬರ್ತಾ ಉಂಟು. ಇಲ್ಲೇನೋ ಒಂದು ಸಂಜೀರ ಥರ ತಗೊಂಡೆ ನೋಡಿ. ಇದು ನಮ್ಮ ಕಡೆ ಸಿಗೋ ಸಂಜೀರ ಥರನೇ ಉಂಟು, ಸಜ್ಜಿಗೆ ರೊಟ್ಟಿ ಥರ. ಆದರೆ ಇದರಲ್ಲಿ 2 ಬಗೆಯದು ಸಾಸ್, ಒಂಚೂರು ನೀರುಳ್ಳಿ, ಸ್ವಲ್ಪ ಚಟ್ನಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಟೇಸ್ಟ್ ಹೇಗುಂಟಂತ ಹೇಳಿ ನೋಡಿ ಅಲ್ವಾ. ಏನಿದು ಪೂರ್ತಿ ಜಾಗ ತಿನ್ಲಿಕ್ಕೂ ಸಂಜೀರ ಥರನೇ ಉಂಟು. ಹಾಗಾದರೆ ಸಂಜೀರನೇ ಸರ್ಟಿಫೈಡ್. ಆದರೆ ಸ್ವೀಟ್ ಇಲ್ಲ. ಮತ್ತು ಪ್ರಾಬ್ಲಮ್ ಎಂತ ಅಂತ ಹೇಳಿದರೆ ಸಂಜೀರ ಥರ ಕ್ರಿಸ್ಪಿ ಇಲ್ಲ. ಇದು ತುಂಬ ಸಾಗಿ ಉಂಟು. ಚಟ್ನಿ ಗಿಟ್ನಿ ಎಲ್ಲ ಹಾಕಿದಾಗ ತುಂಬ ಸಾಗಿ ಆಗಿದೆ. ನಾವು ಹಾಗೆ ಹಿಂದೆ ಹೋಗ್ತೀವಿ. ಈಗ ನಮ್ಮ ಕ್ಯಾಮ್ರಾಮ್ಯಾನಿಗೆ ಒಂದು ಬೈಟ್. ನಾನೊಂದು ಬೈಟ್ ತಿಂದು ನೋಡ್ತೆ ಹೇಗೆ ಈ ಥರ ಸಂಜೀರ ನಾನು ತಿನ್ನಲಿಲ್ಲ ಇವತ್ತು. ನನಗೆ ಸಾಸ್ ಎಲ್ಲ ಹಾಕಿ ವಿಚಿತ್ರ ಉಂಟು ಮತ್ತು ಒಳ್ಳೆ ಉಂಟು. ಹುಡುಗಿಯರು ಹೋಟ್ಲಿಗೆ ಹೋದಾಗ ಉಂಟಲ್ಲ ತುಂಬ ಹೆಲ್ತಿ ಕಾನ್ಷಿಯಸ್. ಇವರು ಅದೇ ಗೂಡಂಗಡಿಗೆಲ್ಲ ಬಂದಾಗ ಎಂತ ಮಾಡ್ತಾರೆ ಅಂತೇಳಿ ಹೇಳಿದರೆ ಬೇಕಾದಷ್ಟು ವಡಪಾವು, ಕಚೋಡಿ ಎಲ್ಲ ಸರಿ ತಿನ್ನೋದು, ಡುಮ್ಮಿ ಆಗೋದು, ಕಡೆಗೆ ಹೆಲ್ತ್ ಕಾನ್ಷಿಯಸ್ ಅಂತೇಳಿ ಹೇಳೋದು. ನಾವೀಗ ಒಂದು ವಿಶೇಷವಾದಂತಹ ಸ್ಥಳಕ್ಕೆ ಬಂದಿದ್ದೇವೆ. ಅದನ್ನು ನಮ್ಮ ಅಂಕಲಿಂದ ಕೇಳುವ. ಹೇಳಿ. ಇದು BMTC ಬಸ್ ಸ್ಟ್ಯಾಂಡ್. ಇದು ಈ ಕಡೆ ಇರೋದು ಅಲ್ಲಿ ತೋರಿಸ್ತಾ ಇದು ಅದು ಮೆಟ್ರೋ ಸ್ಟೇಷನು, ಅದು KSRTC ಬಸ್ ಸ್ಟ್ಯಾಂಡ್. ರೈಲ್ವೆ ಸ್ಟೇಷನ್ನು ಇಲ್ಲಿ ಮುಂದೆಗಡೆ ಇದೆ. ಇದು BMTC. ಇಲ್ಲಿಂದ ಮುಂದೆ ಹೋದರೆ ರೈಲ್ವೆ ಸ್ಟೇಷನ್. ಇಲ್ಲಿ BMTC. ಇದು BMTC. 4 ವಿಶ್ವದಲ್ಲೇ ಒಂದೇ ಜಾಗದಲ್ಲಿ ಎಲ್ಲ ಅನುಕೂಲ ಇರೋದು ಇದೊಂದೇ ಬೆಂಗಳೂರಲ್ಲಿ ಮಾತ್ರ ಇರೋದು. ಇನ್ನೆಲ್ಲೂ ಇಲ್ಲ ಈ ಥರ. ಅಂತೂ ನಾವು ಕಡೆಗೂ ಉಡುಪಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದ ಜಾಗವನ್ನು ನೋಡಿದಾಗಾಯಿತು. ಇನ್ನು ಸೀದಾ ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಇಲ್ಲಿ ಎಷ್ಟು ಟ್ರಾವೆಲ್ ಮಾಡಿದ್ರು ಯಾವುದು ಶಾಪಿಂಗೇ ಮುಗೀತಿಲ್ಲ. ಫುಲ್ ಶಾಪಿಂಗ್, ಎಂತ ನೋಡಿದ್ರು ತಗೊಳ್ಳು ಅಂತೇಳಿ ಹೇಳಿ ಆಗ್ತಾ ಉಂಟು. ಈ ಟೊಪ್ಪಿಗೆ 20 ರೂಪಾಯಿ. 20 ರೂಪಾಯಿಗೆಲ್ಲ ಟೊಪ್, 20 ರೂಪಾಯಿ ಟೊಪ್. ಇದನ್ನೇ ನಮ್ಮ ಕಡೆ ಎಲ್ಲ 100-150 ರೂಪಾಯಿಗೆ ಮಾರ್ತಿದ್ರು. ಎಂತ ನೋಡಿದ್ರು ತಗೊಳ್ಳು ಅಂತೇಳಿ ಹೇಳಿ ಅನ್ನಿಸ್ತದೆ. ಆಮೇಲೆ ಇಲ್ಲಿ ಎಲ್ಲ ರೀತಿಯ ಮಾರ್ಕೆಟಿಂಗ್ ಉಂಟು. ಅಂಡರ್ಗ್ರೌಂಡ್ ಮಾರ್ಕೆಟಿಂಗ್, ಓವರ್ ಗ್ರೌಂಡ್ ಮಾರ್ಕೆಟಿಂಗ್, ಬ್ಲ್ಯಾಕ್ ಮಾರ್ಕೆಟಿಂಗ್, ಎಲ್ಲ ಮಾರ್ಕೆಟಿಂಗ್ ಉಂಟು. ಆದರೆ ಮರಿಬೇಡಿ, ಈ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಿಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಲ್ಲಿವರೆಗೆ ಬಾಯ್.